ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನಲ್ಲಿ ಇರ್ತಕ್ಕಂಥ ರೈಡರ್ಸ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಬೇಸಿಕಲಿ ಏನಂತಂದರೆ ನಾವೆಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ತಗೊಂಡು ಒಂದಲ್ಲ ಒಂದು ರೀತಿಯಲ್ಲಿ ತೊಗೊಂಡಿರ್ತೀವಿ. ಅದರಲ್ಲಿ ಕೆಲವೊಂದು ರೈಡರ್ಸ್ ಇರ್ತಕ್ಕಂಥ ಕೆಲವೊಂದು ರೈಡರ್ಸನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನದಾಗಿ ಬೆನಿಫಿಟ್ ಸಿಗ್ತಕ್ಕಂಥದ್ದು ಸಿಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಈ ರೈಡರ್ಸನ್ನು ಯಾವ್ಯಾವ ರೈಡರ್ಸ್ ಇದೆ ಅಂತ ಎಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಬೇಸಿಕಲಿ ಏನಂದರೆ ಹೆಲ್ತ್ ಇನ್ಶೂರೆನ್ಸಲ್ಲಿ ಮೊದಲನೇದಾಗಿರ್ತಕ್ಕಂಥ ರೈಡರ್ ಏನಂದರೆ ಕನ್ಸ್ಯೂಮಬಲ್ಸ್ ಅಂತ ಕರಿತೀವಿ. ಸೊ ನಾವು ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು ಕೊಡ್ತಾರೆ. ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಪೇ ಮಾಡಲ್ಲ. ಹಾಗಾಗಿ ಕನ್ಸ್ಯೂಮಬಲ್ಸನ್ನು ರೈಡರನ್ನು ನಾವು ಆಫ್ ಮಾಡಿದ್ರೆ ಅದನ್ನು ಕೂಡ ಪೇ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಇದು ಒಂದನೇದು. ಎರಡನೇದಾಗಿ ರೂಮ್ ರೆಂಟ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಈ ರೂಮ್ ರೆಂಟ್ ಮಾಡಿಫಿಕೇಶನ್ ಅಂದರೆ ನಾವು ಒಂದು ಸಮ್ಮಶೂಡ್ ಇಂತಿಷ್ಟು ಕವರೇಜ್ ಅಂತ ತೊಗೊಂಡ್ರೆ ಇಂತಿಷ್ಟು ರೂಮ್ ರೆಂಟ್ ಲಿಮಿಟ್ ಅಂತ ಇರುತ್ತೆ. ಸೊ ನಾವು ಆ ರೂಮ್ ರೆಂಟನ್ನು ಮಾಡಿಫಿಕೇಶನ್ ಮಾಡ್ಬೋದು. ಆ ರೂಮ್ ರೆಂಟಿಗೆ ತಕ್ಕನಾಗಿ ಏನು ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡ್ತಕ್ಕಂಥ ಅವಕಾಶ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಇರುತ್ತೆ. ಸೊ ಅದನ್ನು ರೂಮ್ ರೆಂಟ್ ಮಾಡಿಫಿಕೇಶನ್ ಅಥವಾ ರೂಮ್ ರೆಂಟನ್ನು ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆನೂ ಕೂಡ ಮಾಡ್ಬೋದು. ಇದು ಎರಡನೇ ಆಗಿರ್ತಕ್ಕಂಥ ಅಂಶ. ಮೂರನೇದು ಏನಂತಂದರೆ ಈ ಕನ್ಸಲ್ಟೇಷನ್ ಅಂತೇಳಿ ನಾವು ಕರಿತೀವಿ. ಈ ಕನ್ಸಲ್ಟೇಷನ್ ಅಂತಂದರೆ ನಮಗೆ ಯಾವುದೋ ಒಂದು ಡಾಕ್ಟರು ಈ ಹೆಲ್ತ್ ಇಶ್ಯೂಸ್ ಇದೆ, ಈ ಸರ್ಜರಿನ ರೆಕಮೆಂಡ್ ಮಾಡಿದ್ದಾರೆ ಅಂತ ಇರುತ್ತೆ. ಅದಕ್ಕೆ ನಾವು ಎರಡನೇದಾಗಿ ಈ ಒಪಿನಿಯನ್ ಅಥವಾ ಸೆಕೆಂಡ್ ಒಪಿನಿಯನ್ ಅನ್ನು ಕೂಡ ನಾವು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಡಾಕ್ಟರ್ಸ್ಗಳ ಮುಖಾಂತರ ನಾವು ಸಜೆಷನ್ ಕೂಡ ತಗೋಬಹುದು. ಇದನ್ನ ಟೆಲಿ ಕನ್ಸಲ್ಟೇಷನ್ ಅಥವಾ ಈ ಕನ್ಸಲ್ಟೇಷನ್ ಅಂತೇಳಿ ಕರಿತೀವಿ. ಅದಲ್ಲದೆ ನಾಲ್ಕನೇ ಬೆನಿಫಿಟ್ ಏನಂತಂದರೆ ಲಿಮಿಟ್ಲೆಸ್ ಅಥವಾ ಇನ್ಫೈನೈಟ್ ಕವರ್ ಅಂತ ಕರಿತೀವಿ. ಕೆಲವೊಂದು ಇವಾಗ ಬಂದಿರತಕ್ಕಂಥ ಪಾಲಿಸಿಗಳಲ್ಲಿ, ಇವಾಗ ಬಂದಿರತಕ್ಕಂಥ ಸ್ಕೀಮ್ಗಳಲ್ಲಿ ಲಿಮಿಟ್ ಅಂದರೆ ಯಾವುದೇ ರೀತಿಯಾದಂಥ ಕವರ್ಗೆ ಲಿಮಿಟ್ ಇರಲ್ಲ. ಆ ಥರದ್ದು ಕೂಡ ಪ್ಲಾನನ್ನು ಕೂಡ ನಾವು ತಗೊಳ್ಬೋದು. ಈ ರೈಡರ್ ಆಫ್ ಮಾಡೋದ್ರ ಮುಖಾಂತರ ನಾವು ತಗೊಳ್ಬೋದು ಅಂತ. ಸೊ ಅದಲ್ಲದಲ್ಲೇ ಐದನೇ ಪಾಯಿಂಟ್ ಏನಂತಂದರೆ ನೋ ಕ್ಲೈಮ್ ಬೋನಸ್ ಅಂತ ಕರಿತೀವಿ. ಅಂದರೆ ನಾವು ಈ ವರ್ಷ ಇಂತಿಷ್ಟು ಸಮ್ಮಷ್ಟು ತೊಗೊಂಡಿರ್ತೀನಿ, ಯಾವುದೇ ರೀತಿಯಾದಂಥ ಕ್ಲೈಮ್ ಮಾಡಿರಲ್ಲ. ಆ ಕ್ಲೈಮ್ ಬೆನಿಫಿಟ್ ಏನಿರುತ್ತಲ್ಲ, ನೋ ಕ್ಲೈಮ್ ಬೋನಸ್ಸು, ಅದು ನೆಕ್ಸ್ಟ್ ಇಯರ್ ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆ ರೈಡರ್ನ ನಾವು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಆ ಬೋನಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಲ್ಲದಲ್ಲೇ ಆರನೇ ಬೆನಿಫಿಟ್ ಏನಂತಂದರೆ ಮೆಟರ್ನಿಟಿ ಬೆನಿಫಿಟ್ ಅಂತೇಳಿ ಕರಿತೀವಿ. ಈ ಮೆಟರ್ನಿಟಿ ಬೆನಿಫಿಟ್ ಅವಶ್ಯಕತೆ ಇರ್ತಕ್ಕಂಥವರು ಯಂಗ್ ಮ್ಯಾರಿಡ್ ಕಪಲ್ಸು ಈ ಒಂದು ಪ್ಲಾನನ್ನು ಆಫ್ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ 9 ಮಂತ್ಸು ಅಥವಾ 2 ಇಯರ್ಸು ಅಥವಾ ವೇಟಿಂಗ್ ಪೀರಿಯಡ್ ಇರುತ್ತೆ. ಅದಾದ ನಂತರ ಮೆಟರ್ನಿಟಿ ಬೆನಿಫಿಟ್ ಕೂಡ ಕವರ್ ಆಗ್ತಕ್ಕಂಥದ್ದು. ಸೊ ಅದಲ್ಲದಲ್ಲೇ ನಮಗೆ OPD ಕವರ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಸೊ ಈಗ ಔಟ್ ಪೇಷಂಟ್ಗೆ ಜನರಲಿ ಯಾವ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನಲ್ಲೂ ಕೂಡ ಕವರ್ ಮಾಡಲ್ಲ. ಆ OPD ಕವರನ್ನು ಕೂಡ ಅಂದರೆ ಔಟ್ ಪೇಷಂಟ್ಗೇನು ಕನ್ಸಲ್ಟೇಷನ್ ಚಾರ್ಜಸ್ಸು ಅಥವಾ ಡಯಾಗ್ನೋಸ್ಟಿಕ್ ಚಾರ್ಜಸ್ಸು ಅಥವಾ ಫಾರ್ಮಸ್ಯೂಟಿಕಲ್ ಚಾರ್ಜಸ್ ಏನಿರುತ್ತಲ್ಲ ಅದನ್ನು ಕೂಡ OPD ಕವರ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ರೈಡರ್ ಆಫ್ ಮಾಡೋ ಮುಖಾಂತರ ಕವರ್ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ, ಅವಕಾಶನೂ ಕೊಡುತ್ತೆ. ಹಾಗಾಗಿ ನಿಮಗೆ ಇದು ಈ ರೈಡರ್ ಅವಶ್ಯಕತೆ ಇದ್ದರೆ ನೀವು ಇದನ್ನು ಟಿಕ್ ಮಾಡೋದ್ರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡೋದ್ರ ಮುಖಾಂತರ ಈ ರೈಡರ್ನ ನೀವು ಆಫ್ ಮಾಡ್ಬೋದು. ಅದಲ್ಲದಲ್ಲೇ ಡೈಲಿ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಯಾರಾದರೂ ಸಂಬಂಧಪಟ್ಟವ್ರು ಏನಂದರೆ ಒಂದು 10 days ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೇನು ಅಟೆಂಡರ್ ಇರ್ತಾರಲ್ಲ ಅವರಿಗೆ ಸಮ್ ಎಕ್ಸ್ಪೆನ್ಸಸ್ ಇರುತ್ತೆ. ಡೈಲಿ ಫುಡ್ ಆಗಿರ್ಬೋದು ಅಥವಾ ಮತ್ತಿತರ ಎಕ್ಸ್ಪೆನ್ಸಸ್ ಇರುತ್ತೆ. ಪರ್ ಡೇ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಎಷ್ಟು ದಿನ ಅಡ್ಮಿಟ್ ಆಗಿರ್ತಾರೋ ಅಷ್ಟು ದಿನಕ್ಕೆ ಇಂತಿಷ್ಟು ಅಮೌಂಟ್ ಅಂತೇಳಿ ಡೈಲಿ ಕ್ಯಾಶ್ ಹಾಸ್ಪಿಟಲ್ ಬೆನಿಫಿಟ್ ಅಂತೇಳಿ ಕೊಡ್ತಾರೆ. ಈ ಒಂದು ರೈಡರ್ನು ಕೂಡ ನಾವು ಸರ್ಟೈನ್ ಅಮೌಂಟ್ ಆಫ್ ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡೋದ್ರ ಮುಖಾಂತರ ಆಫ್ ಮಾಡ್ಬೋದು. ಅದಲ್ಲದಲ್ಲೇ ಏನಂತಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಯಾರಿಗಾದರೂ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಕೋ BP-ನೋ ಅಥವಾ ಮತ್ತಿತರ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಡೇ 1 ನಾವು ಕವರ್ ಮಾಡ್ಬೋದು. ಡೇ 1 ಅಂದರೆ ಅದಕ್ಕೆ ಸಮ್ ಸರ್ಟೈನ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಸರ್ಟೈನ್ ಎಕ್ಸ್ಟ್ರಾ ಪ್ರೀಮಿಯಂ ಇರುತ್ತೆ. ಆ ಪ್ರೀಮಿಯಂ ಕಟ್ಟುವುದರ ಮುಖಾಂತರ ಏನು ಮಾಡ್ಬೋದು, ನಾವು ಆಪ್ಟನ್ನು ಮಾಡ್ಬೋದು. ಸೊ ಕೊನೆಯದಾಗಿ ಏನಂತಂದರೆ ನಮಗೆ ಡಿಡಕ್ಟೇಬಲ್ ಆಪ್ಷನ್ಸ್ ಅಂತ ಒಂದು ರೈಡರ್ ಇದೆ. ಸೊ ಫಾರ್ ಎಕ್ಸಾಂಪಲ್ 5 ಲಕ್ಷ ರೂಪಾಯಿ ಕ್ಲೈಮ್ ಬಂದಿರುತ್ತೆ. 5 ಲಕ್ಷ ಕ್ಲೈಮ್ ಬಂದಾಗ ಫಸ್ಟ್ 25,000 ರುಪೀಸು ಆ್ಯಸ್ ಎ ಕಸ್ಟಮರ್ ನಾನು ಪೇ ಮಾಡ್ತೀನಿ, ಉಳಿದ ಅಮೌಂಟನ್ನು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡಲಿ ಅಂತ. ಫಾರ್ ಎಕ್ಸಾಂಪಲ್ 25,000 ಪ್ರೀಮಿಯಂ ಬರ್ತಾ ಇರುತ್ತೆ. ನಾನು ಡಿಡಕ್ಟೇಬಲ್ ಆಪ್ಷನನ್ನು ಚೂಸ್ ಮಾಡಿದ್ರೆ ಅದು 20,000 ರೂಪಾಯಿ ಪ್ರೀಮಿಯಂ ಬರುತ್ತೆ. ಬಟ್ ಫಸ್ಟ್ 25,000 ರುಪೀಸ್ ಕ್ಲೈಮನ್ನು ನಾನು ಪೇ ಮಾಡಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಬಿಫೋರ್ ಚೂಸಿಂಗ್ ಹೆಲ್ತ್ ಇನ್ಶೂರೆನ್ಸ್ ರೈಡರ್ಸ್ ಇದನ್ನೆಲ್ಲದನ್ನು ಕೂಡ ನೀವು ಪರಿಗಣಿಸಿ ಹೆಲ್ತ್ ಇನ್ಶೂರೆನ್ಸ್ ರೈಡರ್ನ ಕೂಡ ಈ ಒಂದು 2026 ಆಫ್ ಮಾಡಿದ್ರೆ ನಿಮ್ಗೆ ಅನುಕೂಲವಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ
ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಂಪರ್ಕಿಸಿ, ನಮ್ಮ ಒಂದು ಮೊಬೈಲ್ ನಂಬರ್ಗೆ, ನಮ್ಮ ಇಮೇಲ್ ಐ ಡಿಗೆ ಸಂಪರ್ಕಿಸಿ ಅಂತೇಳಿ ತಿಳಿಸುತ್ತಾ, ಮತ್ತೊಮ್ಮೆ ಬಸವರಾಜ್ ಅಂಗಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಈ ಒಂದು ತಮ್ಮ ಮತ್ತು ತಮ್ಮ ಸ್ನೇಹಿತರಿಗೆ ಈ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ನಮಸ್ತೆ ಹೇಳ್ತಾ ಧನ್ಯವಾದಗಳು.